ತಂತ್ರಜ್ಞಾನವು ಜಾಗತಿಕ ಮಟ್ಟದಲ್ಲಿ ನಿರ್ಮಾಣ ಯೋಜನೆಗಳ ವಿನ್ಯಾಸ ಮತ್ತು ಕಾರ್ಯಗತಗೊಳಿಸುವಿಕೆಯಲ್ಲಿ ಮಹತ್ವದ ಬದಲಾವಣೆಯನ್ನು ತರ್ತಾ ಇದೆ ಎಂದು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಆರ್ಟಿ ದೇವೇಗೌಡ ತಿಳಿಸಿದ್ದಾರೆ. ನಗರದ ಮಲೆನಾಡು ಎಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ಎಂಜಿನಿಯರಿಂಗ್ ವಿಭಾಗ ಹಾಗೂ ಸಿಲ್ಕ್ ಅಂಡ್ ಕನ್ಸಲ್ಟೆನ್ಸಿ ಸೆಂಟರ್ ಸಹಯೋಗದಲ್ಲಿ ಆಯೋಜಿಸಿದ್ದ ಬಿಲ್ಡಿಂಗ್ ಇನ್ಫಾರ್ಮೇಷನ್ ಮಾಡೆಲಿಂಗ್ ಕುರಿತ 3 ದಿನಗಳ ಸಾಫ್ಟ್ವೇರ್ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರ್ಮಾಣ ಕ್ಷೇತ್ರದಲ್ಲಿ ಡಿಜಿಟಲ್ ಪರಿವರ್ತನೆ ಅನಿವಾರ್ಯವಾಗಿದ್ದು, ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಐಒ ತಂತ್ರಜ್ಞಾನವನ್ನು ಮೂಲಸೌಕರ್ಯ ಯೋಜನೆಗಳಡಿಯಲ್ಲಿ ಕಡ್ಡಾಯಗೊಳಿಸಲಾಗಿದೆ. ಭಾರತದಲ್ಲಿಯೂ ಇದರ ಅಳವಡಿಕೆ ವೇಗವಾಗಿ ನಡೀತಾ ಇದೆ. ಇಂತಹ ತರಬೇತಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರಿಯಾಗಿದ್ದು, ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದಲ್ಲಿ ಖಜಾಂಚಿ ಎಚ್ಡಿ ಪಾರ್ಶ್ವನಾಥ್, ಪ್ರೊಫೆಸರ್ ಡಾ ಎಚ್ಎಸ್ ನರಸಿಂಹನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿವಿಲ್ ವಿಭಾಗದ ಮುಖ್ಯಸ್ಥರಾದ ಡಾ ಸುಮನಾ ಜೈ ಪ್ರಕಾಶ್ ಸ್ವಾಗತಿಸಿದರು. ಕಾರ್ಯಕ್ರಮದ ಸಂಯೋಜಕರಾದ ಡಾ ಕೆಸಿ ಮನು, ಸಿ ಮಧುಶ್ರೀ, ಬಿಎಸ್ ಶಮನ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಕಡಿಮೆ ವೆಚ್ಚದಲ್ಲಿ ಒಂದು ಬಿಲ್ಡಿಂಗ್ ಅನ್ನು ಹ್ಯಾಂಗ್ ಮಾಡಬಹುದು. ನಾನು ಪ್ರದೇಶಕ್ಕೆ ಹೋದಾಗ ಕೆಲವು ಸಾರಿ ನೋಡಿದ್ದೀವಿ. ಅಮೇರಿಕಾ, ಚೈನಾ, ಸ್ವಿಟ್ಜರ್ಲೆಂಡ್ ಆ ಕಾಲದಲ್ಲಿ ಅಂತಂಥ ಬಿಲ್ಡಿಂಗ್ ಕಟ್ಟಿದ್ದಾರೆ. ಅಂದರೆ ಅಷ್ಟು ಬುದ್ಧಿವಂತಿಕೆಯಿಂದ ನಾವು ಈಗ ಅಪಾರ್ಟ್ಮೆಂಟ್ಗಳು ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೊರಟಿದ್ವಿ. ಅವೆಲ್ಲ ಇವತ್ತು ರಾಮಸ್ವಾಮಿಯವರ ಸಂಪನ್ಮೂಲ ವ್ಯಕ್ತಿಗಳೇ ಯಾರೇ ಇರಲಿ, ನಮಗೊಂದ್ಸಾರಿ ನಮ್ಮ ಕಾಲೇಜಿಗೆ ಹಿಂಗೆ ನಮ್ಮಂತ ಹೋಗಿದ್ರು. ನಾವೆಲ್ಲ ಹಾಸ್ಟ್ಲಲ್ಲಿದ್ದರು. ಅವ್ರು ಹೇಳ್ತಾ ಇದ್ರು, ಮೇಷ್ಟ್ರು ಎಷ್ಟೇ ದೊಡ್ಡ ಆಗಿ ಅವನ ಪಾಠ ಕೇಳ್ಬೇಕಂತ. ಯಾಕೆಂದರೆ ಅವನು 4-5 ಪುಸ್ತಕ ಓದಿಕೆ ಬಂದು ಹೇಳ್ತಾನೆ, ನಾವು ಅದನ್ನು ಓದಲ್ಲ. ಅದರಿಂದ ಅವ್ರು ಎಷ್ಟೇ ದೊಡ್ಡರಾಗಲಿ, ಯಾರು ಪಾಠ ಮಾಡುವ ಕ್ಲಾಸ್ನಲ್ಲೇ ಭಾರಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಅದನ್ನು ಪಾಠ ಕಲಿತ್ರೆ ಬಹುಶಃ ನಿಮ್ಮ ಭವಿಷ್ಯ ಉತ್ತಮವಾಗುತ್ತೆ. ನೀವೆಲ್ಲ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಾಗಿ ಹೊಸ ಹೊಸ ಯೋಜನೆಗಳನ್ನು ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ಕಾಲೇಜಿಗೆ ಹಾಗೆ ನಿಮ್ಮ ಗುರುಗಳಿಗೆ ಒಳ್ಳೆಯ ಹೆಸರು ತನ್ನಿ. ಇಂಥ ಅವಕಾಶ ಬಹುಶಃ ಸಿಗೋದು ಕಷ್ಟ. ನಮ್ಮ ಕಾಲದಲ್ಲಿ ಇರಲಿಲ್ಲ. ಈ ಅವಕಾಶ ಉಪಯೋಗಿಸ್ಕೊಳ್ಳಿ. ನಿಮಗೆ ಒಳ್ಳೆಯದಾಗಲಿ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. Finally, I'll share one incident.